ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ನಾವು ಯುಗಾದಿ ಹಬ್ಬ ಆದಮೇಲೆ ಬೊಪ್ಪೆಗೌಡನಪುರಕ್ಕೆ ಹೋಗ್ತೀವಿ. ಸೊ ಆ ದಿವಸ ಬಂದು ನಾವು ಬುತ್ತಿ ಎಲ್ಲ ಕಟ್ಕೊಂಡು ಹೋಗಬೇಕಾಗುತ್ತೆ. ಹುಳಿಯನ್ನು ಮತ್ತು ಮೊಸರನ್ನ ಎಲ್ಲ ಮಾಡಿ ಈ ರೀತಿ ಬುತ್ತಿ ಕಟ್ಟಿ ಸೊ ಪೂಜೆ ಎಲ್ಲ ಮಾಡಿ ಮನೇಲಿ ಅದಾದ ನಂತರ ಹೊರಡುವಂಥದ್ದು. ಹಾಗೆ ಇವತ್ತಿನ ನನ್ನ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಆಗುತ್ತೆ, ಹಾಗೆ ನಮ್ಮ ಪದ್ಧತಿಗಳು ಹೇಗಿದೆ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಜಯಶೀಲ ಇದು ಕಜೇಕೆ ತಟಗಿಟ್ಟೆ ತಂದಿದೆಯಾ? ಕಷ್ಟವಾಯ್ತು ಅದು ಪೂಜೆಗೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಾವು ಮಾಡೋ ಮೊದಲನೇ ಕೆಲಸ ಅಂದರೆ ಮಠಕ್ಕೆ ನುಗ್ಗಿ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಬರ್ತೀವಿ ಅಷ್ಟೇ. ತುಂಬಾ ರಶ್ ಇರುತ್ತೆ ಈ ಒಂದು ದಿವಸ. ನಾವು ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆನೂ ಮಾಡ್ಸೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಫಸ್ಟೇ ನಾವು ಸಕ್ಕರೆ ಬಾಳೆಹಣ್ಣು ಅಂತ ಮಾಡ್ತೀವಿ. ಇಲ್ಲಿ ಒಬ್ರದ್ದೇ ದುಡ್ಡು ಅಂತ ಕೊಡೋಂಗಿಲ್ಲ. ಸೊ ಎಲ್ಲರೂ ಸೇರಿನೇ ಮಾಡುವಂಥದ್ದು. ಸೊ ಎಲ್ಲರೂ ಎಷ್ಟೆಷ್ಟು ಆಗುತ್ತೋ ಅವ್ರ ಕೈಯೆಲ್ಲ ಆಗುತ್ತೋ ಅಷ್ಟನ್ನು ಕೊಟ್ಟು ಎಲ್ಲರೂ ಸೇರಿಸಿ ನಾವು ಸಕ್ಕರೆ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲದನ್ನು ತಗೊಂಡು ಬರ್ತೀವಿ. ಇವೆಲ್ಲದನ್ನು ಹಾಕಿ ಪಂಚಾಮೃತ ಮಾಡಿ ಹಾಗೆ ಎಲ್ಲರಿಗೂ ಕೂಡ ಹಂಚಿ ನಾವು ಕೂಡ ತಿಂತೀವಿ. ನಮ್ಮ ಅಣ್ಣ ಅದಕ್ಕೆ ಅವರು ಎಲ್ರಿಗೂ ಕಾಫಿ ಟೀಗೂ ನಮ್ಮ ಅಮ್ಮನವರು ಎಲ್ಲ ಸೇರ್ಕೊಂಡು ಕಾಫಿ ಟೀ ಕೊಡ್ತಾರ. ಇದೆಲ್ಲ ಮುಗಿದ ನಂತರ ಎಲ್ಲರೂ ಕೂಡ ನಾವು ಸ್ಟೇ ಮಾಡಲಿಕ್ಕೆ ಅಂತ ಹೇಳಿ ಹೊರಮಠ ಅಂತ ಬರುತ್ತೆ, ಅಲ್ಲಿಗೆ ಹೋಗಿದ್ವಿ. ಸೊ ಅದಾದ ನಂತರ ಮಧ್ಯ ನಾವು ಸಿಸ್ಟರ್ಸ್ ಮತ್ತು ನಮ್ಮ ಅದಕ್ಕೆ ಅಣ್ಣ ಮತ್ತು ನಮ್ಮ ಮೈದಂದರು ಎಲ್ಲರೂ ಕೂಡ ಹೋಗಿದ್ವಿ ಶಾಪಿಂಗ್ ಅಂತ ಹೇಳಿ. ಸೊ ಆವಾಗ ನಮ್ಮ ಅಣ್ಣ ಎಲ್ಲರಿಗೂ ಕಾಫಿ ಟೀ ಕೊಡಿಸ್ತಾ ಇದ್ದ. ಸೊ ಅದನ್ನೇನೆ ಎಲ್ಲ ರೇಗಿಸ್ತಾ ಇದ್ವಿ. ಸೊ ಅದಾದ ನಂತರ ಸಾಯಂಕಾಲದ ಒಂದು ಲಾಗ್ ಆಗಿರುತ್ತೆ ಇದು. ಆ್ಯಕ್ಚುಲಿ ಇವತ್ತು ನಮ್ಮ ಅದಕ್ಕೆ ಮಗ ಮದಂದು ಬರ್ತ್ಡೇ ಇತ್ತು. ಸೊ ಬೆಳಿಗ್ಗೆಯಿಂದ ಸ್ವಲ್ಪ ಟೆನ್ಷನ್ ಇದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅಲ್ಲಿ ಬುತ್ತಿ ಎಲ್ಲ ಕಟ್ಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಹಾಗೆಯೇ ಮಧ್ಯಾಹ್ನನೂ ಕೂಡ ಹಾಗೆ ಸ್ವಲ್ಪ ಅದು ಇದು ಕೆಲಸಗಳೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಸ್ವಲ್ಪ ನೆನಪಾಗಲಿಲ್ಲ ಅವನಿಗೆ ಕೇಕ್ ಎಲ್ಲ ತರಿಸ್ಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಅವತ್ತೇ ಬರ್ತಡೇ ಇತ್ತು ಅವನಿಗೆ. ಸೊ ನಾವು ಅದಾದಮೇಲೆ ನೈಟೇ ನಾವು ನೆನೆಸ್ಕೊಂಡಿದ್ದು ಕೇಕ್ ತರಿಸ್ಬೇಕಾಗಿತ್ತು ಅಂತ. ಸೊ ಅದಾದ ನಂತರ ಸರಿ ನಮ್ಮ ಚಿಕ್ಕ ಮಾವನ ಮಗಳು ಸರಿ ಕೇಕ್ ತಗೊಂಡು ಬರ್ತೀನಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ಲು. ಬಟ್ ಕೇಕ್ ಯಾವುದೂ ಸಿಗಲಿಲ್ಲ ಅವಳಿಗೆ ಸದ್ಯಕ್ಕೆ. ಸೊ ಯಾವುದೋ ಒಂದು ಬೇಕ್ರಿಲಿ ಒಂದು ಚಿಕ್ಕ ಕೇಕನ್ನೇ ತಗೊಂಡು ಬಂದು ಸರಿ ಇದನ್ನೇ ಕಟ್ ಮಾಡಿಸೋಣ ಅವನಿಗೆ ಅಂತ ಹೇಳ್ಬಿಟ್ಟು. ಅದೊಂಥರ ಮೂಮೆಂಟ್ ತುಂಬಾ ಫನ್ನಿ ಆಗಿತ್ತು. ಹಾಗೆ ತುಂಬಾ ಎಂಜಾಯ್ ಮಾಡಿದ್ವಿ. ಮರೆಯಕ್ಕಾಗಲ್ಲ. ಅಲ್ಲ ನೀವು ಎಷ್ಟು ದೊಡ್ಡ ಕೇಕ್ ಕಟ್ ಮಾಡಿದ್ರೆ ಈ ಕಟ್ ಮಾಡೋದು ಸಿಕ್ಕ ಖುಷಿ ಇನ್ನೆಲ್ಲ ಸಿಗಲ್ಲ. ಹಾಗೆ ಎಲ್ಲರೂ ರೇಗಿಸ್ಕೊಂಡು ಈ ರೀತಿ ಒಂದು ಚಿಕ್ಕ ಕೇಕನ್ನು ತರಿಸಿ ಕಟ್ ಮಾಡಿಸಿದ್ದು ಅವ್ರಿಗೆ ತುಂಬಾ ಇಷ್ಟ ಆಯಿತು. ಹಾಗೆ ಚಂದನ ಆಗಿರ್ಬೋದು, ನಮ್ಮ ಅತ್ತಿಗೆ ಆಗಿರ್ಬೋದು, ಅದಕ್ಕೆ ಮಗ ಎಲ್ಲರೂ ಕೂಡ ತುಂಬ ಖುಷಿಪಟ್ಟು ಒಂದಷ್ಟು ಎಲ್ಲ ಮಾತಾಡ್ಕೊಂಡು ಎಲ್ಲರೂ ಕೂಡ ನಗಾಡಿದ್ವಿ.
ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಎಲ್ಲರೂ ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ದೇವಸ್ಥಾನಕ್ಕೆ ಬಂದ್ವಿ. ಆಲ್ಮೋಸ್ಟ್ ಸ್ವಲ್ಪ ಫ್ರೀ ಅನ್ನೋ ರೀತಿ ಇತ್ತು ಈ ಒಂದು ದಿವಸ. ಆ್ಯಕ್ಚುಲಿ ಯುಗಾದಿ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಬರುತ್ತಲ್ಲ, ಆ ಒಂದು ಟೈಮಲ್ಲಿ ಮಾತ್ರ ನಮ್ಮ ಈ ಒಂದು ಮಂಟೇಸ್ವಾಮಿ ಗದ್ದಿಗೆ ಓಪನ್ ಆಗಿರೋದು. ಸೊ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು ನೀವು, ವಿಡಿಯೋದಲ್ಲಿ ಸ್ವಲ್ಪನೇ ಕಾಣ್ತಾ ಇದೆ ಅಂತ ಅನಿಸುತ್ತೆ, ಸರಿಯಾಗಿ ನಾನು ಅದನ್ನು ತಗೊಳಕ್ಕಾಗಲಿಲ್ಲ. ಈ ಒಂದು ಗದ್ದಿಗೆ ಈ ಟೈಮಲ್ಲಿ ಮಾತ್ರ ಓಪನ್ ಆಗೋದು. ಸೊ ನೆಕ್ಸ್ಟ್ ಇನ್ನು 1 ಇಯರ್ವರೆಗೂ ಕೂಡ ಅದನ್ನು ಓಪನ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ಪೂಜೆ ಎಲ್ಲ ಮುಗಿದ ನಂತರ ನಾವು ಇಲ್ಲಿ ಬುತ್ತಿಯನ್ನು ಬಿಚ್ಚುವಂಥ ಒಂದು ಸಮಯ ಇದು. ಎಲ್ಲರೂ ಕೂಡ ನಮ್ಮ ಒಂದು 5-6 ಮನೆಯವ್ರು ಏನಿದ್ದೀವಿ ಎಲ್ಲರೂ ಕೂಡ ಈ ರೀತಿ ಬುತ್ತಿಯನ್ನು ಕಟ್ಕೊಂಡು ಬಂದಿರ್ತೀವಿ. ಸೊ ಎಲ್ಲರೂ ಕೂಡ ಹುಳಿಯನ್ನು ಮತ್ತು ಮೊಸರನ್ನೇ ಮಾಡ್ಕೊಂಡು ಬರೋದು ಈ ರೀತಿ. ಈ ಒಂದು ಬುತ್ತಿಯನ್ನು ಕಟ್ಕೊಂಡು ಬರಬೇಕಾದ್ರೆ ನಾವು ತುಂಬ ನಿಯಮವಾಗಿ ಕಟ್ಟುನಿಟ್ಟಾಗಿ ಒಂದು ಮಡಿಯಿಂದ ನಾವು ಬುತ್ತಿಯನ್ನು ಕಟ್ಕೊಂಡು ಬಂದಿರ್ತೀವಿ. ಎಲ್ಲರೂ ಅಷ್ಟೇ ನಿಯಮವಾಗಿ, ಅಷ್ಟೇ ಕಟ್ಟುನಿಟ್ಟಾಗಿ, ಅಷ್ಟೇ ಭಕ್ತಿಯಿಂದ ಸೊ ಈ ರೀತಿ ಒಂದು ಮಡಿಯನ್ನು ಮಾಡಿಕೊಂಡು ನಾವು ಬುತ್ತಿಯನ್ನು ಕಟ್ಕೊಂಡು ಬಂದಿರ್ತೀವಿ. ಸೊ ಬಿಚ್ಚುವಾಗಲೂ ಅಷ್ಟೇ ನಿಯಮವಾಗಿ ನಾವು ಪೂಜೆ ಎಲ್ಲ ಮಾಡಿ, ಸೊ ಅದಾದ ನಂತರನೇ ನಾವು ಬುತ್ತಿಯನ್ನು ಬಿಚ್ಚುವಂಥದ್ದು. ಸೊ ಈ ರೀತಿಯ ಒಂದು ಪದ್ಧತಿ ನಾವು ಇವಾಗಿಂದ ಅಲ್ಲ, ಒಂದು ಸುಮಾರು ತಲಾಂತರದಿಂದ ನಡ್ಕೊಂಡು ಬಂದಿರುವಂತಹದ್ದು ಇದು. ಸೊ ಈ ರೀತಿ ಬಪ್ಪಣ್ಣಪುರಕ್ಕೆ ಬರುವಾಗ ಆವಾಗಿಂದನೂ ಅಷ್ಟೇ ಬಪ್ಪಣ್ಣಪುರಕ್ಕೆ ಅವರು ಬುತ್ತಿ ಕಟ್ಕೊಂಡು ಬರ್ತಾ ಇದ್ರಂತೆ ಆವಾಗಿನ ಕಾಲದಲ್ಲೆಲ್ಲ. ಸೊ ನಮ್ಮ ಅಜ್ಜ ಅಜ್ಜಿ ತಾತನ ಕಾಲದಿಂದನೂ ಅಷ್ಟೇ ಈ ರೀತಿ ಬುತ್ತಿ ಕಟ್ಕೊಂಡು ಬರ್ತಿದ್ದಿದ್ದು ಒಂದು ವಾಡಿಕೆ. ಸೊ ಇವಾಗೆಲ್ಲ ಹೊರಮಠದಲ್ಲಿ ಆಗಿರ್ಬೋದು ಅಥವಾ ಮಠದಲ್ಲೇ ಆಗಿರ್ಬೋದು ಊಟದ ವ್ಯವಸ್ಥೆ ಇದೆ, ತಿಂಡಿ ವ್ಯವಸ್ಥೆ ಇದೆ, ಕಾಫಿ ಟೀ ಎಲ್ಲದನ್ನು ಕೂಡ ನಮಗೆ ಪ್ರೊವೈಡ್ ಮಾಡ್ತಾರೆ. ಎಲ್ಲರೂ ಊಟ ಮಾಡಿ ತಿನ್ನಿ ಅಂತಾರೆ. ಬಟ್ ನಮ್ಮ ಒಂದು ಪದ್ಧತಿ ಏನಿದೆ, ನಮ್ಮ ತಾತನ ಕಾಲದಿಂದನೂ ನಾವು ಈ ರೀತಿಯೇ ನಡ್ಕೊಂಡು ಬಂದಿರ್ತೀವಿ. ಸೊ ಬುತ್ತಿಯನ್ನು ಕಟ್ಕೊಂಡು ಬಂದಿರೋದು ನಮ್ಮ ವಾಡಿಕೆ ಅಲ್ವಾ. ಸೊ ಅದರಿಂದ ನಾವು ಅದನ್ನು ಚಾಚು ತಪ್ಪದೇ ಪಾಲಿಸಲೇಬೇಕಾಗುತ್ತೆ. ಸೊ ಒಟ್ಟಮಟ್ಟದಲ್ಲೇ ಕೊಡ್ತಾರೆ ಬಿಡು, ನಾವು ಅಲ್ಲೇ ತಿನ್ಕೊಂಡು ಬಿಡ್ಬೋದು ಅಂತ ಹೇಳ್ಬೋದು. ಬಟ್ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ನಾವು ಇದನ್ನು ಬಾಕ್ಸ್ಗಾಗಲಿ ಅಥವಾ ಬೇರೆ ಯಾವುದೇ ಒಂದು ಎಲೆಗಳಿಗಾಗಿ ಕಟ್ಟುವಂಗಿಲ್ಲ. ಈ ರೀತಿ ಒಂದು ಎಲೆಗಳು ಸಿಗುತ್ತೆ ನಮ್ಮ ಹತ್ರ, ಅದರಲ್ಲೇ ನಾವು ಈ ರೀತಿ ಕಟ್ಕೊಂಡು ಬಂದಿರಬೇಕು. ಬುತ್ತಿ ಎಲೆ ಅಥವಾ ಮುತ್ತುಗದ ಎಲೆ ಅಂತ ಕರೀತಾರೆ. ಸೊ ಅದರಿಂದನೇ ನಾವು ಅದನ್ನು ಕಟ್ಕೊಂಡು ಬರ್ತೀವಿ ಬುತ್ತಿಯನ್ನು. ಸೊ ಹಾಗೆ ನಮ್ಮ ಒಂದು ಪದ್ಧತಿ ಪ್ರಕಾರ ಏನು ಅಂದರೆ ಈ ರೀತಿ ಎಲೆ, ಅಡಿಕೆ ಮತ್ತು ಒಂದು ಕಾಯಿನ್ ಹಾಕಿ ನೀಲ್ಗಾರಗಳು ಏನಿದ್ದಾರೆ ಅವ್ರಿಗೆಲ್ಲ ನಾವು ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಅದೇ ಪ್ರಕಾರ ಎಲ್ಲರೂ ಕೂಡ ಇದೇ ರೀತಿ ಅರೇಂಜ್ ಮಾಡಿಕೊಂಡು ಯಾರೆಲ್ಲ ನೀಲ್ಗಾರ ಇರ್ತಾರೆ ಅವ್ರಿಗೆ ಕೊಟ್ಬಿಟ್ಟು ನಾವು ನಮಸ್ಕಾರವನ್ನು ಮಾಡ್ಕೊತೀವಿ. ಸೊ ಹಾಗೆಯೇ ಮಕ್ಕಳ ಹತ್ರ ಕೂಡ ಇದನ್ನೆಲ್ಲ ಕೊಡಿಸಿ, ತಾಂಬೂಲ ಎಲ್ಲ ಕೊಡಿಸಿ, ಸೊ ಎಲ್ಲರ ಕೈಯಲ್ಲೂ ಆಶೀರ್ವಾದ ಮಾಡಿಸ್ದೆ. ಹಾಗೆಯೇ ನಾವು ಕೂಡ ಒಂದಷ್ಟು ಜನಕ್ಕೆ ಎಲ್ಲರಿಗೂ ಕೊಟ್ಟು ನಾವು ಕೂಡ ಎಲ್ಲರ ಹತ್ರನೂ ಕೂಡ ಆಶೀರ್ವಾದ ಎಲ್ಲ ತಗೊಂಡ್ವಿ.
ಕೂಡ ಅವರು ನಮಗೆ ಕೊಡ್ತಾರೆ, ನಾವು ಅವ್ರಿಗೆ ಕೊಡೋದು ತಾಂಬೂಲನ ಈ ರೀತಿ. ಸೊ ಎಲ್ಲರೂ ಕೂಡ ಇದೇ ರೀತಿ ಮಾಡಿದ್ವಿ. ನಮ್ಮ ಒಂದು 5 ಮನೆಯವರು ಏನಿದ್ದಾರೆ, ನಮ್ಮ ಚಿಕ್ಕ ಮಾವನವ್ರ ಮನೆಯವರು, ಅವ್ರ ಸೊಸೆ ಅಂದರೆ ಎಲ್ಲ ಕೂಡ ಬಂದಿದ್ದರು. ಅವರು ಕೂಡ ಹಾಗೆಯೇ ನಮ್ಮ ಅತ್ತಿಗೆಯಂದಿರು ಅವರು, ಹಾಗೆ ನಮ್ಮ ಅಮ್ಮ ಅತ್ತಿಗೆ ಎಲ್ಲರೂ ಕೂಡ ಬಂದಿದ್ರಲ್ವ, ಅವರು ಕೂಡ ಈ ರೀತಿ ತಾಂಬೂಲ ಎಲ್ಲ ಎಕ್ಸ್ಚೇಂಜ್ ಮಾಡುತ್ತೀವಿ ಎಲ್ಲರೂ ಒಬ್ರಿಗೊಬ್ರು. ಅದಾದ ನಂತರ ನಾವು ಬುತ್ತಿ ಅನ್ನನ ರಾಶಿಯನ್ನಾಗಿ ಮಾಡಿರ್ತೀವಲ್ವ, ಆ ಒಂದು ರಾಶಿಯನ್ನು ಅಂದರೆ ಬುತ್ತಿಯ ರಾಶಿಯನ್ನು ಸೊ ಪೂಜೆ ಮಾಡಬೇಕಾಗುತ್ತೆ ಇವಾಗ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮೈದನ ಅಂದರೆ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅರಿಶಿನ ಕುಂಕುಮ ಹೂನೆಲ್ಲ ಇಟ್ಟು, ಕಾಯಿ ಬಾಳೆಹಣ್ಣೆಲ್ಲ ಇಟ್ಟು ಸೊ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಪೂಜೆ ಎಲ್ಲ ಮುಗಿದು ಅದಾದ ನಂತರ ನಾವು ಬಡಿಸೋವರೆಗೂ ಕೂಡ ಯಾರೂ ತಿನ್ನೋಂಗಿಲ್ಲ ಈ ಒಂದು ಬುತ್ತಿ ಅನ್ನವನ್ನು. ಸೊ ಅದಕ್ಕೋಸ್ಕರ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ಇದೇ ರೀತಿ ಕಾಯ್ಕೊಂಡು ಕೂತಿರ್ತಾರೆ. ಆ್ಯಕ್ಚುಲಿ ನಾವು ಈ ಒಂದು ಪದ್ಧತಿಗಳೆಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ನಾವು ಊಟಕ್ಕೆ ಅಂದರೆ ತಿಂಡಿಗೆ ಬಡಿಸೋವರೆಗೇ ಆಲ್ಮೋಸ್ಟ್ ಒಂದು 12 o'clock ಆಗಿಬಿಟ್ಟಿತ್ತು. ಬಟ್ ಅಲ್ಲಿವರೆಗೂ ಎಲ್ಲರೂ ಕೂಡ ಏನೂ ತಿಂದೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಇದೊಂದು ತುಂಬ ಕಟ್ಟುನಿಟ್ಟಾಗಿ ನಾವು ಈ ಒಂದು ಪದ್ಧತಿಗಳನ್ನು ನಾವು ಫಾಲೋ ಮಾಡ್ತೀವಿ. ಸೊ ಈ ರೀತಿ ಪೂಜೆ ಎಲ್ಲ ಮುಗಿದ ನಂತರ ಸೊ ನಾವು ನೀಲ್ಗಾರೆಲ್ಲ ಏನಿದ್ದಾರೆ ಹಾಗೆ ಮಕ್ಕಳು ಎಲ್ಲರಿಗೂ ಕೂಡ ಕೂರಿಸಿ ಸೊ ಇವಾಗ ಊಟನ ಬಡಿಸುವಂಥದ್ದು. ಹಾಗೆ ಈ ಒಂದು ಮೊಸರನ್ನ ಮತ್ತು ಹುಳಿಯನ್ನದ ಜೊತೆ ಕಜ್ಜಾಯ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಆ್ಯಕ್ಚುಲಿ ನಮ್ಮ ಸಿಸ್ಟರ್ಸ್ ಅರ್ಸ್ಕೊಂಡಿದ್ರಂತೆ ಮಕ್ಕಳಾದರೆ ಈ ರೀತಿ ನಾವು ಕಜ್ಜಾಯನ ಮಾಡ್ಕೊಂಡು ಬರ್ತೀವಿ ಒಂದು 5 ವರ್ಷ ಅಂತ. ಸೊ ಅದಕ್ಕೋಸ್ಕರ ಅವರು ಪ್ರತಿ ವರ್ಷ ಕಜ್ಜಾಯನ ಮಾಡ್ಕೊಂಡು ಬರ್ತಾರೆ. ಸೊ ಹಾಗೆಯೇ ಎಲ್ಲ ಪಂಕ್ತಿಯಾಗೂ ಕೂಡ ಹಾಕ್ತಾರೆ. ಸೊ ಈ ರೀತಿ ಬಪ್ಪಣ್ಪುರದಲ್ಲಿ ನಾವು ಕಜ್ಜಾಯದ ತುಪ್ಪ ಕಜ್ಜಾಯ ಹಾಕಿ ಊಟಕ್ಕೆ ಬಡಿಸ್ತೀವಿ ಅಂತೆಲ್ಲ ಅರಿಸ್ಕೊಂಡ್ರೆ ಸೊ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಹಾಗೆ ಎಲ್ಲರಿಗೂ ಊಟ ಬಡಿಸಿ ಸೊ ಅದಾದ ನಂತರ ಉಳಿದವ್ರು ಏನಿದ್ದಾರೆ ನಮ್ಮ ಸಿಸ್ಟರ್ಸ್ ಎಲ್ಲ ಇನ್ನು ತಿಂದಿರಲಿಲ್ಲ. ಸೊ ಅವರು ಕೂಡ ಎಲ್ಲರೂ ಕೂತ್ಕೊಂಡ್ರು. ಹಾಗೆ ಹುಳಿಯನ್ನ ಮತ್ತು ಮೊಸರು ಜೊತೆ ನಮ್ಮ ಅದಕ್ಕೆ ಖಾರ ಪ್ಯಾಕೆಟ್ ತಂದಿದ್ರು. ಸೊ ಅದನ್ನು ಕೂಡ ಹಾಕಿ ಹಾಗೆಯೇ ಉಪ್ಪಿನಕಾಯಿ ಆಗಿರ್ಬೋದು ಗೊಜ್ಜಾಗಿರ್ಬೋದು ಎಲ್ಲದನ್ನು ಕೂಡ ಬಡಿಸಿದ್ವಿ. ತುಂಬ ಚೆನ್ನಾಗಿತ್ತು ಹುಳಿಯನ್ನ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವು ರಾಶಿನ ಹಾಕ್ತೀವಲ್ವ, ಅಂದರೆ ಬುತ್ತಿ ಎಲ್ಲ ಬಿಚ್ಚಿ ರಾಶಿ ಮಾಡ್ತೀವಲ್ವ, ಆವಾಗ ಅಂತ ಅನಿಸುತ್ತೆ ಇಷ್ಟೊಂದು ಜನ ಇದ್ದೀವಿ, ಇಷ್ಟೇ ಅನ್ನ ಕಾಣ್ತಾ ಇದೆ ಸಾಕಾಗುತ್ತಾ ಅಂತ. ಬಟ್ ಯಾವ ಸರಿನೂ ನಮಗೆ ಅನ್ನ ಸಾಕಾಗಲಿಲ್ಲ ಅಂತ ಅನ್ನೋದೇ ಇಲ್ಲ. ಅದು ಇಷ್ಟೆಲ್ಲ ಇಲ್ಲ ಅಂತಲೇ ಹೇಳ್ಬೋದು ಆ ರೀತಿ. ಸೊ ಎಷ್ಟೇ ಜನಕ್ಕೆ ಬಂದ್ರೂ ಅದು ಸಾಕಾಗುತ್ತೆ, ಆ ರೀತಿ ಆಗುತ್ತೆ ಇಲ್ಲಂತೂ. ಅದೇನು ಪವಾಡನೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಎಷ್ಟು ಜನ ಬಂದರೂ ಕೂಡ ಆರಾಮವಾಗಿ ಸಾಕಾಗುತ್ತೆ. ಹಾಗೆಯೇ ನಮ್ಗಳ ಜೊತೆನೇ ಒಂದಷ್ಟು ನೆಂಟರುಗಳು ಎಲ್ಲ ಕೂಡ ಬಂದಿರ್ತಾರೆ. ಹಾಗೆಯೇ ಹೊರಗಡೆಯವರು ಕೂಡ ಬರ್ತಾರೆ. ಸೊ ಅವ್ರಿಗೂ ಕೂಡ ಕೊಡ್ತೀವಿ. ಇಲ್ಲಿ ಯಾರಿಗಾದರೂ ಅಷ್ಟೇ ಸೊ ಅವ್ರಿಗೆ ಸಾಕಾಗಲಿಲ್ಲ ಇವ್ರಿಗೆ ಸಾಕಾಗಲಿಲ್ಲ ಅನ್ನೋ ಹೇಳೋ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಅದೇನು ಪವಾಡನ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಯಾರೇ ಬರಲಿ ಅನ್ನ ಅಂತೂ ಖಂಡಿತ ಇದ್ದೇ ಇರುತ್ತೆ. ಎಲ್ಲರಿಗೂ ಆರಾಮವಾಗಿ ತಿನ್ನೋಷ್ಟು ಅನ್ನ ಆಗುತ್ತೆ ಅದೇನೆ. ಹಾಗೆ ಊಟ ಎಲ್ಲ ಮುಗಿದ ನಂತರ ಸೊ ಎಲ್ಲರೂ ಒಂದಷ್ಟು ಹೊತ್ತು ರೆಸ್ಟ್ ಮಾಡ್ತಾ ಕೂತಿದ್ವಿ. ಸೊ ಹಾಗೆಯೇ ಸ್ವಲ್ಪ ಬಾಯಾರಿಕೆ ಇತ್ತು, ಸಮ್ಮರ್ ಆಗಿರೋದ್ರಿಂದ ಏನಾದರೂ ತಣ್ಣಗೆ ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತಲ್ವ. ಸೊ ಹಂಗಾಗಿ ಒಂದಷ್ಟು ಮೊಸರು ಪ್ಯಾಕೆಟ್ಗಳನ್ನ ತರಿಸಿ ಹಾಗೆಯೇ ನಿಂಬೆಹಣ್ಣೆಲ್ಲ ತರಿಸಿ ಪಾನಕ ಮತ್ತು ಮಜ್ಜಿಗೆನ ಮಾಡಿದ್ವಿ. ಸೊ ಎಲ್ಲರೂ ಸೇರಿ ಎಲ್ಲರಿಗೂ ಹಂಚಿ ಸೊ ಪಾನಕ ಎಲ್ಲ ಕುಡ್ಕೊಂಡು ಹಾಗೆ ಮಜ್ಜಿಗೆ ಎಲ್ಲ ತಿಂದ್ಕೊಂಡು ಒಂದಷ್ಟು ಜನ ಶಾಪಿಂಗೆಲ್ಲ ಹೋದರು. ಸೊ ಹಾಗೆ ಅಲ್ಲಿ ಅಂದರೆ ಬಪ್ಪಣ್ಪುರದಲ್ಲೂ ಕೂಡ ಸಾಕಷ್ಟು ಐಟಮ್ಸ್ಗಳೆಲ್ಲ ಇಟ್ಟಿರ್ತಾರೆ ಶಾಪಿಂಗೋಸ್ಕರ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದಷ್ಟು ಅದು ಸಣ್ಣ ಪುಟ್ಟ ವಸ್ತುಗಳೆಲ್ಲ ತಗೊಂಡ್ವಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಒಂದು ದಿವಸ ಇದೊಂದು.
ಸೊ ಇದೊಂಥರ ಔಟಿಂಗ್ ಥರ ಅನ್ನಿಸ್ತಾ ಇರುತ್ತೆ. ಎಲ್ಲರೂ ಬೇರೆ ಕಡೆ ಎಲ್ಲಾದರೂ ಹೋಗಿ ಸ್ಟೇ ಮಾಡಿ ಸೊ ಅಲ್ಲಿ ಈ ಒಂದು ಪದ್ಧತಿಗಳನ್ನೆಲ್ಲ ಮುಗಿಸ್ಕೊಂಡು ಬರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಫನ್ ಮಾಡೋದು, ಹಾಗೆಯೇ ಈ ರೀತಿ ಒಟ್ಟು ಕುಟುಂಬ ಏನಿದೆ ಅವರು ಎಲ್ಲ ಈ ರೀತಿ ಸೇರಿ ಒಬ್ರಿಗೊಬ್ರು ಕೆಲಸಗಳನ್ನು ಮಾಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ತಮಾಷೆ ಮಾಡ್ಕೊಂಡು ನಗಿಸ್ಕೊಂಡು ಸೊ ಈ ರೀತಿ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಸರಿ ನಮ್ಮ ಅತ್ತಿಗೆ ಸೊಸೆಯನ್ನು ಈ ಸರಿ ಹೋದ ಸರಿ ಮ್ಯಾರೇಜ್ ಆಯ್ತಲ್ಲ, ಅವಳು ಫಸ್ಟ್ ಟೈಮ್ ಬಂದಿದ್ದು. ಸೊ ಅವಳು ಹಾಗೆಯೇ ತುಂಬಾ ಖುಷಿಪಟ್ಲು. ಇದೊಂಥರ ಚೆನ್ನಾಗಿದೆ ಅತ್ತೆ, ಎಲ್ಲ ಚೆನ್ನಾಗಿ ಸೇರ್ತೀರ ಈ ರೀತಿ ಅಂತ ಎಲ್ಲ ಹೇಳ್ಕೊಂಡು ಖುಷಿಪಟ್ಲು. ಸೊ ಇದೇ ರೀತಿ ನಮ್ಮ ಒಂದು ಹಬ್ಬದ ನೆಕ್ಸ್ಟ್ ಡೇ ನಡೆಯುವಂಥದ್ದು. ಸೊ ಈ ರೀತಿ ಸ್ಟೇ ಮಾಡಿ ಎಲ್ಲರೂ ಒಂದಷ್ಟು ಸಂತೋಷದ ಕ್ಷಣಗಳನ್ನ ಕಳೆಯೋದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಬಿಸಿಲಿರೋ ಕಾರಣ ಎಲ್ಲೂ ಓಡಾಡಲಿಕ್ಕೆ ಆಗೋಲ್ಲ. ಸೊ ಬರ್ತಾ 1 ಆಗ್ತಿದ್ದಂಗೆ ತುಂಬಾ ಬಿಸಿಲಿರುತ್ತೆ, ಟಯರ್ಡ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಆನಂತರ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಅಣ್ಣ ಅತ್ತಿಗೆ ಆಮೇಲೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಮನೆಗೆ ಬಂದಿದ್ರಲ್ವ. ಸೊ ಸಂಜೆ ಅಷ್ಟರಲ್ಲಿ ಗೋಲ್ಗಪ್ಪ ಥರ ಏನಾದ್ರು ಮಾಡೋಣ ಅಂತ ಹೇಳಿ ಸೊ ಗೋಲ್ಗಪ್ಪ ಮಾಡ್ತಾಯಿದ್ದೆ. ನಿನ್ನೆ ಎಲ್ಲ ದೋಸೆ ಇಡ್ಲಿ ಎಲ್ಲ ತಿಂದು ಒಂಥರ ಬೇಜಾರು ಅನ್ನಿಸ್ತಾ ಇತ್ತಲ್ವ. ಸೊ ಖಾರವಾಗಿ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಗೋಲ್ಗಪ್ಪಗೆ ರೆಡಿ ಮಾಡಿದ್ದೆ. ಆ್ಯಕ್ಚುಲಿ ಪೂರಿನ ರೆಡಿನೇ ತರಿಸ್ಬಿಟ್ಟಿದ್ದೆ. ಸೊ ಎಣ್ಣೆಗೆ ಹಾಕ್ಕೊಳ್ತೀವಲ್ವ ಆ ಥರ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಇರುವಂತಹ ವೀಡಿಯೋ ಜೊತೆ. ಸೊ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡೋದನ್ನು ಕೂಡ ಮರಿತಾ ಇದ್ದೀರಾ. ಸೊ ಪ್ಲೀಸ್ ಮರಿದೇನೆ ಒಂದು ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿ. ಸೊ ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.